ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ದೈವ ಸಂಕಲ್ಪ. ಸೊ ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬಾಕ್ಸ್ ಪ್ಲಾಟ್ ಅನ್ನು ಹೇಗೆ ಡ್ರಾ ಮಾಡೋದು ಅಂತ ನೋಡೋಣ. ಕನ್ಸ್ಟ್ರಕ್ಟ್ ಅ ಬಾಕ್ಸ್ ಪ್ಲಾಟ್ ಫಾರ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ಅ ರೈಲ್ವೆ ಪ್ಲಾಟ್ಫಾರ್ಮ್ ಅಟ್ ಡಿಫರೆಂಟ್ ಟೈಮ್ ಇನ್ ಅ ಡೇ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ದಿವಸದ ಬೇರೆ ಬೇರೆ ಟೈಮಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಇರ್ತಾರೆ ಅನ್ನೋ ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಆ ಡೇಟಾಕ್ಕೆ ಬಾಕ್ಸ್ ಪ್ಲಾಟನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ MS Excel ಅಲ್ಲಿ ಬಾಕ್ಸ್ ಪ್ಲಾಟನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕಿಂತ ಮುಂಚೆ ಬಾಕ್ಸ್ ಪ್ಲಾಟ್ ಹೇಗಿರುತ್ತೆ ಅನ್ನೋದನ್ನು ಒಂದ್ಸರಿ ತೋರಿಸ್ತೇನೆ. ಸೊ ದಿಸ್ ಈಸ್ ಬಾಕ್ಸ್ ಪ್ಲಾಟ್. ಸೊ ಬಾಕ್ಸ್ ಪ್ಲಾಟಲ್ಲಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಿನ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ ಈ ರೀತಿ. ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಆಸ್ ಮೀಡಿಯನ್. ಇದನ್ನು ಮೀಡಿಯನ್ ಅಂತ ಹೇಳ್ತಾರೆ. ಹಾಗೆ ಬಾಕ್ಸಿನ ಸ್ಟಾರ್ಟಿಂಗಲ್ಲಿ ಒಂದು ಈ ರೀತಿ ಲೈನ್ ಇರುತ್ತೆ, ಇದಕ್ಕೆ ವಿಸ್ಕರ್ ಅಂತ ಹೇಳ್ತಾರೆ. ಹಾಗೆ ಬಾಕ್ಸನ ಎಂಡಲ್ಲೂ ಸಹ ಇನ್ನೊಂದು ವಿಸ್ಕರ್ ಇರುತ್ತೆ. ಸೊ ಇಲ್ಲಿ ಈ ಸ್ಟಾರ್ಟಿಂಗಲ್ಲಿ ಇರುವಂಥ ವಿಸ್ಕರ್ನ ಈ ಎಂಡು ಇದು ಮಿನಿಮಮ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಡೇಟಾ ಸೆಟ್. ಸೊ ಇದನ್ನು ಕ್ವಾರ್ಟೈಲ್ 0 ಅಂತ ಹೇಳ್ತಾರೆ, ಅಂದರೆ Q0. ಹಾಗೆ ಈ ಇನ್ನೊಂದು ವಿಸ್ಕರಿನ ಎಂಡ್ ಇದು ಮ್ಯಾಕ್ಸಿಮಮ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಡೇಟಾ ಸೆಟ್ಟಲ್ಲಿರೋ ಮ್ಯಾಕ್ಸಿಮಮ್ ಡೇಟಾವನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಈ ಮ್ಯಾಕ್ಸಿಮಮ್ಮಿಗೆ ಕ್ವಾರ್ಟೈಲ್ 4 ಅಂತ ಹೇಳ್ತಾರೆ, ಅಂದರೆ Q4. ಹಾಗೆ ಬಾಕ್ಸಿನ ಈ ಎಡ್ಜಿಗೆ ಲೋವರ್ ಕ್ವಾರ್ಟೈಲ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ವಾರ್ಟೈಲ್ 1. ಇಟ್ ಈಸ್ ಡಿನೋಟೆಡ್ ಬೈ Q1. ಹಾಗೆ ಈ ಮೀಡಿಯನ್ಗೆ ಕ್ವಾರ್ಟೈಲ್ 2 ಅಂತ ಹೇಳ್ತಾರೆ. ಇಟ್ ಈಸ್ ಇಂಡಿಕೇಟೆಡ್ ಬೈ Q2. ಸಿಮಿಲರ್ಲಿ ದಿ ಅದರ್ ಎಡ್ಜ್ ಆಫ್ ದಿ ಬಾಕ್ಸಿನ ಈ ಎಡ್ಜಿಗೆ ಅಪ್ಪರ್ ಕ್ವಾರ್ಟೈಲ್ ಅಂತ ಹೇಳ್ತಾರೆ. ಹಾಗೆ ಇದನ್ನು ಕ್ವಾರ್ಟೈಲ್ 3 ಅಂತಲೂ ಹೇಳ್ತಾರೆ. ಇಟ್ ಈಸ್ ಇಂಡಿಕೇಟೆಡ್ ಬೈ Q3. ಆಮೇಲೆ ಇಂಟರ್ ಕ್ವಾರ್ಟೈಲ್ ರೇಂಜ್ IQR ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಅಪ್ಪರ್ ಕ್ವಾರ್ಟೈಲ್ ಆ್ಯಂಡ್ ಲೋವರ್ ಕ್ವಾರ್ಟೈಲ್. ಸೊ IQR ಈಸ್ ಈಕ್ವಲ್ ಟು Q3 ಮೈನಸ್ Q1. ಇದು ಬಾಕ್ಸ್ ಪ್ಲಾಟ್. ಸೊ ಬಾಕ್ಸ್ ಪ್ಲಾಟ್ ಇಸ್ ಅ 5 ನಂಬರ್ ಸಮರಿ. ಈ 5 ನಂಬರ್ಗಳು ಯಾವ್ಯಾವುದು? ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3 ಹಾಗೆ ಮ್ಯಾಕ್ಸಿಮಮ್. ಈ 5 ನಂಬರ್ಗಳು ಡೇಟಾ ಸೆಟ್ಟನ್ನು 4 ಸಮಾನ ಭಾಗಗಳಾಗಿ ಡಿವಿಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ 5 ನಂಬರ್ಗಳನ್ನು ಕ್ವಾರ್ಟೈಲ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಬಾಕ್ಸ್ ಪ್ಲಾಟ್. ಸೊ ಇವಾಗ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ದಿವಸದ ಬೇರೆ ಬೇರೆ ಟೈಮಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸು ಇರ್ತಾರೆ ಅನ್ನೋ ಡೇಟಾವನ್ನು ಕಲೆಕ್ಟ್ ಮಾಡಿ MS Excel ಅಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಆ ಡೇಟಾಕ್ಕೆ ಬಾಕ್ಸ್ ಪ್ಲಾಟನ್ನು ಡ್ರಾ ಮಾಡಬೇಕು. ಸೊ ಬನ್ನಿ ಹಾಗಿದ್ರೆ ಬಾಕ್ಸ್ ಪ್ಲಾಟನ್ನು MS Excel ಅಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನಾನು ಆಲ್ರೆಡಿ ಡೇಟಾ ಸೆಟ್ಟನ್ನು ತಗೊಂಡಿದ್ದೀನಿ. ಕಾಲಮ್ ಎದಲ್ಲಿ ಟೈಮ್ ಅಂತ ತಗೊಂಡಿದ್ದೀನಿ, ಕಾಲಮ್ ಬಿದಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸ್. ಸೊ ಟೈಮನ್ನು ಯಾವ ರೀತಿ ತಗೊಂಡಿದ್ದೀನಿ ನೋಡಿ, 7 AM, 8 AM, 9 AM ಅಂದರೆ 1 ಗಂಟೆಯ ಅವಧಿ. ಸೊ ಡ್ಯುರೇಷನ್ನು 1 ಗಂಟೆ ಇದೆ. ಸೊ ಇದೇ ರೀತಿ ಅಪ್ ಟು 6 AM ಅಂದರೆ ಒಂದು ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆ ತನಕ ಟೈಮನ್ನು ತಗೊಂಡಿದ್ದೀನಿ. ಸೊ ಪ್ರತಿ 1 ಗಂಟೆಯ ಅವಧಿಯಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸು ಪ್ಲ್ಯಾಟ್ಫಾರ್ಮಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಅನ್ನೋ ಡೇಟಾವನ್ನು ಕಾಲಮ್ ಬಿದಲ್ಲಿ ತಗೊಂಡಿದ್ದೀನಿ, ನಂಬರ್ ಆಫ್ ಪ್ಯಾಸೆಂಜರ್ಸ್ ಕಾಲಮಲ್ಲಿ. ಸೊ ಇಲ್ಲಿ ನಾನು ಮಿನಿಮಮ್ ಡೇಟಾವನ್ನು 20 ತಗೊಂಡಿದ್ದೀನಿ, ಹಾಗೆ ಮ್ಯಾಕ್ಸಿಮಮನ್ನು 100 ತಗೊಂಡಿದ್ದೀನಿ. ಸೊ ಈ ಡೇಟಾವನ್ನು ನೀವು ಮ್ಯಾನ್ಯಲಿ ಟೈಪ್ ಮಾಡ್ಬೋದು, ಇಲ್ಲ ರ್ಯಾಂಡ್ ಬಿಟ್ವೀನ್ ಫಾರ್ಮುಲಾ ಯೂಸ್ ಮಾಡಿ ರ್ಯಾಂಡಮ್ ಡೇಟಾಗಳನ್ನು ಜನರೇಟ್ ಮಾಡ್ಕೋಬೋದು. ನೆನಪಿರಲಿ, ರ್ಯಾಂಡಮ್ ಡೇಟಾವನ್ನು ಜನರೇಟ್ ಮಾಡಿಕೊಂಡ್ರೆ ಆ ಎಲ್ಲ ಡೇಟಾಗಳನ್ನು ಕಾಪಿ ಮಾಡಿ ವ್ಯಾಲ್ಯೂ ಆಗಿ ಪೇಸ್ಟ್ ಮಾಡಿಕೊಳ್ಳೇಬೇಕು. ಸೊ ರ್ಯಾಂಡ್ ಬಿಟ್ವೀನ್ ಫಾರ್ಮುಲಾನ ಯೂಸ್ ಮಾಡಿದರೆ ಇನ್ ಬಿಟ್ವೀನ್ 20 ಆ್ಯಂಡ್ 100 ಡೇಟಾಗಳನ್ನು ಜನರೇಟ್ ಮಾಡ್ಕೊಳ್ಳಿ. ಸೊ ಡೇಟಾವನ್ನು ತಗೊಂಡಾದಮೇಲೆ ಬಾಕ್ಸ್ ಪ್ಲಾಟನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಈ ರೀತಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಟೇಬಲ್ ಆಫ್ 3 ಕಾಲಮ್ಸ್. ಸೊ ಫಸ್ಟ್ ಕಾಲಮಲ್ಲಿ ಎಲಿಮೆಂಟ್ಸ್, ಸೆಕೆಂಡ್ ಕಾಲಮಲ್ಲಿ ವ್ಯಾಲ್ಯೂಸ್, ಥರ್ಡ್ ಕಾಲಮಲ್ಲಿ ಡಿಫರೆನ್ಸಸ್. ಸೊ ಬಾಕ್ಸ್ ಪ್ಲಾಟಿನ ಎಲಿಮೆಂಟ್ಗಳನ್ನು ಎಲಿಮೆಂಟ್ಸ್ ಕಾಲಮಲ್ಲಿ ಈ ರೀತಿ 1 below the other ಟೈಪ್ ಮಾಡ್ಕೊಳ್ಳಿ.
ಫಸ್ಟು ಮಿನಿಮಮ್ Q0, ಆಮೇಲೆ ಫಸ್ಟ್ ಕ್ವಾರ್ಟೈಲ್ Q1, ದೆನ್ ಮೀಡಿಯನ್ Q2, ದೆನ್ ಥರ್ಡ್ ಕ್ವಾರ್ಟೈಲ್ Q3, ದೆನ್ ಮ್ಯಾಕ್ಸಿಮಮ್ Q4. ಈ ರೀತಿ ಎಲಿಮೆಂಟ್ಗಳನ್ನು ಟೈಪ್ ಮಾಡ್ಕೊಂಡಾದ್ಮೇಲೆ ಪ್ರತಿಯೊಂದು ಎಲಿಮೆಂಟ್ಗಳ ವ್ಯಾಲ್ಯೂಗಳನ್ನು ಈ ವ್ಯಾಲ್ಯೂಸ್ ಕಾಲಮಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಸ್ಟು ಮಿನಿಮಮ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಫಾರ್ಮುಲಾ ಹಾಕಬೇಕು. ಈಕ್ವಲ್ ಟು ಮಿನ್ ಬ್ರ್ಯಾಕೆಟ್ ಓಪನ್, ಎಲ್ಲ ಡೇಟಾನು ಸೆಲೆಕ್ಟ್ ಮಾಡಿ B2 ದಿಂದ B25 ತನಕ ಎಲ್ಲ ಸೆಲ್ಗಳನ್ನು ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ಮಿನಿಮಮ್ ವ್ಯಾಲ್ಯೂ ಜನರೇಟ್ ಆಯಿತು. ಸೊ ಡೇಟಾ ಸೆಟ್ಟಲ್ಲಿ ಇವಾಗ ಮಿನಿಮಮ್ ಡೇಟಾ ಅಂದರೆ 21. ದೆನ್ ಫಸ್ಟ್ ಕ್ವಾರ್ಟೈಲನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಫಾರ್ಮುಲಾ ಹಾಕಿ ಈಕ್ವಲ್ ಟು ಕ್ವಾರ್ಟೈಲ್ ಬ್ರ್ಯಾಕೆಟ್ ಓಪನ್, ಸೆಲೆಕ್ಟ್ ಆಲ್ ದಿ ಡೇಟಾ, ಎಲ್ಲ ಡೇಟಾನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಮಾ. ಇವಾಗ ನಾವು ಎಷ್ಟನೇ ಕ್ವಾರ್ಟೈಲ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? ಫಸ್ಟ್ ಕ್ವಾರ್ಟೈಲನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಕಮಾ ಆದಮೇಲೆ 1 ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಈಸ್ 45. ದೆನ್ ಫೈಂಡ್ ಔಟ್ ಮೀಡಿಯನ್ ವ್ಯಾಲ್ಯೂ. ಸೊ ಅದಕ್ಕೆ ಫಾರ್ಮುಲಾ ಈಕ್ವಲ್ ಟು ಮೀಡಿಯನ್ ಬ್ರ್ಯಾಕೆಟ್ ಓಪನ್, ಸೆಲೆಕ್ಟ್ ಆಲ್ ದಿ ಡೇಟಾ, then bracket close, enter. Median value is 52. Then find out third quartile value. ಅದಕ್ಕೆ ಫಾರ್ಮುಲಾ ಹಾಕಬೇಕು. ಈಕ್ವಲ್ ಟು ಕ್ವಾರ್ಟೈಲ್ ಬ್ರ್ಯಾಕೆಟ್ ಓಪನ್, ಸೆಲೆಕ್ಟ್ ಆಲ್ ದಿ ಡೇಟಾ, B2 ದಿಂದ B25 ತನಕ ಸೆಲೆಕ್ಟ್ ಮಾಡಿ, ಕಾಮ. ಇವಾಗ ನಾವು ಥರ್ಡ್ ಕ್ವಾರ್ಟೈಲ್ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಸೊ ಕಾಮ ಹಾಕಿ 3 ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್, enter. So 86.5 is the third quartile. Then find out maximum. Equal to maximum ಅನ್ನು find out ಮಾಡಲಿಕ್ಕೆ ಫಾರ್ಮುಲಾ equal to max. Select all the data. ಎಲ್ಲ ಡೇಟಾನ ಈ ರೀತಿ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ 98 is the maximum value in the data set. ಈ ರೀತಿ ಎಲ್ಲ ಎಲಿಮೆಂಟ್ಗಳ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ದೆನ್ ಡಿಫ್ರೆನ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಸ್ಟ್ ಮಿನಿಮಮ್ಗೆ ಡಿಫ್ರೆನ್ಸ್. ಸೊ ಮಿನಿಮಮ್ಗೆ ಡಿಫ್ರೆನ್ಸ್ ಏನೂ ಇಲ್ಲ, ಅದರ ವ್ಯಾಲ್ಯೂ ಎಷ್ಟು ಬಂದಿದೆಯೋ ಅಷ್ಟನ್ನೇ ಇಲ್ಲಿ ಟೈಪ್ ಮಾಡ್ಕೊಂಡ್ಬಿಡಿ. ಸೊ 21 ಇಸ್ ದಿ ಮಿನಿಮಮ್ ವ್ಯಾಲ್ಯೂ, ಅದನ್ನೇ ಡಿಫ್ರೆನ್ಸ್ ಕಾಲಮಲ್ಲಿ ಟೈಪ್ ಮಾಡ್ಕೊಳ್ಳಿ. ದೆನ್ ಫಸ್ಟ್ ಕ್ವಾರ್ಟೈಲ್ಗೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಕ್ವಾರ್ಟೈಲ್ಗೆ ಡಿಫ್ರೆನ್ಸ್ ಅಂದರೆ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ, ಅಂದರೆ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಸೊ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಇಸ್ 45, ಮಿನಿಮಮ್ ವ್ಯಾಲ್ಯೂ ಇಸ್ 21. 45 ಮೈನಸ್ 21 ಇಸ್ ದಿ ಡಿಫರೆನ್ಸ್. ಸೊ ಅದಕ್ಕೆ ಇಲ್ಲಿ ಫಾರ್ಮುಲಾ ಹಾಕಬೇಕು. ಈಕ್ವಲ್ ಟು ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ, ಅಂದರೆ 45 ಎಲ್ಲಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮೈನಸ್ ಪ್ರೀವಿಯಸ್ ವ್ಯಾಲ್ಯೂ ಅಂದರೆ ಮಿನಿಮಮ್ ವ್ಯಾಲ್ಯೂ ಎಲ್ಲಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಈಕ್ವಲ್ ಟು E3 ಮೈನಸ್ E2. ಎಂಟರ್ ಕೊಟ್ಟ ತಕ್ಷಣ ಆ ಡಿಫ್ರೆನ್ಸ್ ಬಂತು, ಡಿಫ್ರೆನ್ಸ್ ಇಸ್ 24. ಇವಾಗ ಉಳಿದ ಎಲಿಮೆಂಟ್ಗಳಿಗೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಾರ್ಮುಲಾನೇ ಕೆಳಗಡೆ ಡ್ರ್ಯಾಗ್ ಮಾಡಿ. ಸೊ ಇವಾಗ ಎಲ್ಲ ಎಲಿಮೆಂಟ್ಗಳಿಗೂ ಡಿಫ್ರೆನ್ಸ್ಗಳು ಬಂದವು. ಸೊ ಇಷ್ಟಾದ ಮೇಲೆ ಬಾಕ್ಸ್ ಪ್ಲಾಟನ್ನು ಡ್ರಾ ಮಾಡಬೇಕು. ಬಾಕ್ಸ್ ಪ್ಲಾಟನ್ನು ಡ್ರಾ ಮಾಡಲಿಕ್ಕೆ ಈ ಎಲ್ಲ 5 ಎಲಿಮೆಂಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಡಿಫ್ರೆನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಮಧ್ಯ ಇರೋ ವ್ಯಾಲ್ಯೂಗಳನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು. ಅಂದರೆ ಎಲ್ಲ 5 ಎಲಿಮೆಂಟ್ಗಳು ಹಾಗೆಯೇ ಈ 5 ಡಿಫ್ರೆನ್ಸ್ಗಳು ಸೆಲೆಕ್ಟ್ ಆಗಿರಬೇಕು. ಸೊ ಇದನ್ನು ಮಾಡಲಿಕ್ಕೆ ಈ ಎಲ್ಲ 5 ಎಲಿಮೆಂಟ್ಗಳನ್ನು ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಕೀಬೋರ್ಡಲ್ಲಿ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡೇ ಇಟ್ಕೊಂಡು ಈ ಎಲ್ಲ 5 ಡಿಫ್ರೆನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ 5 ಎಲಿಮೆಂಟ್ಗಳು ಸೆಲೆಕ್ಟ್ ಆದವು, ಹಾಗೆ ಈ 5 ಡಿಫ್ರೆನ್ಸ್ಗಳು ಅಷ್ಟೇ ಸೆಲೆಕ್ಟ್ ಆದವು. ಮಧ್ಯದಲ್ಲಿರೋ ವ್ಯಾಲ್ಯೂಗಳು ಸೆಲೆಕ್ಟ್ ಆಗಿಲ್ಲ. ಸೊ ಇಷ್ಟು ಮಾಡಿಕೊಂಡು ಇನ್ಸರ್ಟ್ ಮೆನುಗೆ ಹೋಗಿ ಇಲ್ಲಿ ಚಾರ್ಟ್ ಸೆಕ್ಷನ್ನಲ್ಲಿ ಬಾರ್ ಚಾರ್ಟನ್ನು ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿ 2D ಬಾರ್ ಚಾರ್ಟ್ ಇದೆ. 2D ಬಾರ್ ಚಾರ್ಟಲ್ಲಿ ಮೊದಲನೇ ಆಪ್ಷನ್ನು ಕ್ಲಸ್ಟರ್ಡ್ ಬಾರ್ ಅಂತ ಇದೆ, ಸೆಕೆಂಡ್ ಆಪ್ಷನ್ನು ಸ್ಟ್ಯಾಕ್ಡ್ ಬಾರ್ ಅಂತ ಇದೆ.
ಈ ಸ್ಟ್ಯಾಕ್ಡ್ ಬಾರ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸ್ಟ್ಯಾಕ್ಡ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ದಿಸ್ ಈಸ್ ಸ್ಟ್ಯಾಕ್ಡ್ ಬಾರ್ ಚಾರ್ಟ್. ಸೊ ಇವಾಗ ಇಲ್ಲಿ ಚಾರ್ಟ್ ಟೈಟಲ್ ಅನ್ನ ಕೊಡಿ. ಬಾಕ್ಸ್ ಪ್ಲಾಟ್ ಅಂತ ಟೈಟಲ್ ಕೊಡ್ತೇನೆ ನಾನು, ಬಾಕ್ಸ್ ಪ್ಲಾಟ್. ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾರ್ಟ್ ಡಿಸೈನ್ ಮೆನುವಲ್ಲಿ ಸ್ವಿಚ್ ರೋ ಸ್ಲ್ಯಾಶ್ ಕಾಲಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ರೋ ಸ್ಲ್ಯಾಶ್ ಕಾಲಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ 5 ಬೇರೆ ಬೇರೆ ಕಲರಿನ ಬಾಕ್ಸ್ಗಳು ಬಂದ್ವು. ಸೊ ಈ ಬಾಕ್ಸ್ಗಳು ಯಾವ್ಯಾವುದು ಅಂತ ನೋಡ್ಬೇಕು ಇವಾಗ. ಸೊ ಈ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದವಾಗ ಈ ಟೇಬಲ್ ಅನ್ನು ಅಬ್ಸರ್ವ್ ಮಾಡಿ. ಅಲ್ಲಿ ಮಿನಿಮಮ್ ಅನ್ನೋದು ಹೈಲೈಟ್ ಆಗಿದೆ. ಅಂದ್ರೆ ಈ ಫಸ್ಟ್ ಬಾಕ್ಸು ಇಟ್ ಬಿಲಾಂಗ್ಸ್ ಟು ಕ್ವಾರ್ಟೈಲ್ ಮಿನಿಮಮ್. ಹಾಗೇನೆ ಸೆಕೆಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಆರೆಂಜ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫಸ್ಟ್ ಕ್ವಾರ್ಟೈಲ್ ಸೆಲೆಕ್ಟ್ ಆಗಿದೆ, ಅಂದ್ರೆ ದಿಸ್ ಬಾಕ್ಸ್ ಬಿಲಾಂಗ್ಸ್ ಟು ಫಸ್ಟ್ ಕ್ವಾರ್ಟೈಲ್. ಸಿಮಿಲರ್ಲಿ ನೆಕ್ಸ್ಟ್ ಬಾಕ್ಸ್ ಗ್ರೇ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಡಿಯನ್ ಹೈಲೈಟ್ ಆಗುತ್ತೆ. ಯೆಲ್ಲೋ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಥರ್ಡ್ ಕ್ವಾರ್ಟೈಲ್ ಹೈಲೈಟ್ ಆಗುತ್ತೆ. ಹಾಗೆಯೇ ಲಾಸ್ಟಲ್ಲಿರುವಂತಹ ಲೈಟ್ ಬ್ಲೂ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದವಾಗ ಮ್ಯಾಕ್ಸಿಮಮ್ಮು ಹೈಲೈಟ್ ಆಗುತ್ತೆ. ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಇಲ್ಲಿ ಒಂದೊಂದು ಬಾಕ್ಸ್ಗಳು ಜನರೇಟ್ ಆಗಿದೆ. ಬಟ್ ನಮಗೆ ಬಾಕ್ಸ್ ಪ್ಲಾಟಲ್ಲಿ 2 ಬಾಕ್ಸ್ಗಳಿರಬೇಕು. ನಾನು ಆಗಲೇ ಬಾಕ್ಸ್ ಪ್ಲಾಟ್ ಡಯಾಗ್ರಾಮನ್ನು ತೋರಿಸ್ದೆ, ಅದರಲ್ಲಿ 2 ಬಾಕ್ಸ್ ಇದೆ. ಬಟ್ ನಮಗೆ ಇಲ್ಲಿ 5 ಬಾಕ್ಸ್ಗಳು ಬಂದಿದೆ. ಅಂದರೆ ಈ 3 ಬಾಕ್ಸ್ಗಳು ನಮಗೆ ಇಲ್ಲಿ ಬೇಡ. ಸೊ ಯಾವ್ಯಾವ ಬಾಕ್ಸ್ಗಳು ಬೇಡ ಅಂದರೆ ಈ ಫಸ್ಟ್ ಬಾಕ್ಸ್ ಬೇಡ, ಸೆಕೆಂಡ್ ಬಾಕ್ಸ್ ಬೇಡ, ಹಾಗೆಯೇ ಈ ಲಾಸ್ಟಲ್ಲಿರುವಂಥ ಬಾಕ್ಸು ಬೇಡ. ಆ ಬಾಕ್ಸನ್ನು ನಾವಿವಾಗ ರಿಮೂವ್ ಮಾಡಬೇಕು. ಸೊ ಇವಾಗ ನಾವು ಫಸ್ಟ್ ಬಾಕ್ಸನ್ನು ರಿಮೂವ್ ಮಾಡೋಣ. ಫಸ್ಟ್ ಬಾಕ್ಸನ್ನು ರಿಮೂವ್ ಮಾಡಲಿಕ್ಕೆ ಆ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೌಸ್ ಪಾಯಿಂಟರ್ನ ಅಲ್ಲೇ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಫಾರ್ಮೇಟ್ ಡೇಟಾ ಸೀರೀಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫಾರ್ಮೇಟ್ ಡೇಟಾ ಸೀರೀಸ್ ಆಪ್ಷನ್ ಅಲ್ಲಿ ಇಲ್ಲಿ ಫಿಲ್ ಅಂಡ್ ಲೈನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಬೈ ಡಿಫಾಲ್ಟ್ ಆಗಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ, ಅದನ್ನು ನೋ ಫಿಲ್ ಮಾಡಿ. ಸೊ ನೋ ಫಿಲ್ ಮಾಡಿದ ತಕ್ಷಣ ಈ ಫಸ್ಟ್ ಬಾಕ್ಸ್ ಏನಾಯಿತು, ಅದು ಹೈಡ್ ಆಯಿತು. ಸೊ ಇದೇ ರೀತಿ ಈ ಸೆಕೆಂಡ್ ಬಾಕ್ಸ್ ಆರೆಂಜ್ ಕಲರ್ ಬಾಕ್ಸನ್ನು ಕೂಡ ನೀವು ಹೈಡ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟ್ ಬಾಕ್ಸ್ ಸ್ಕೈ ಬ್ಲೂ ಕಲರ್ ಬಾಕ್ಸ್ ಏನಿದೆ ಅದನ್ನು ಕೂಡ ಈ ರೀತಿ ನೋ ಫಿಲ್ ಮಾಡಿ ಹೈಡ್ ಮಾಡ್ಕೊಳ್ಳಿ. ಇವಾಗ 2 ಬಾಕ್ಸ್ ಉಳಿದ್ವು ಇಲ್ಲಿ, ಒಂದು ಗ್ರೇ ಕಲರ್ ಬಾಕ್ಸು, ಇನ್ನೊಂದು ಯೆಲ್ಲೋ ಕಲರ್ ಬಾಕ್ಸ್. ಇವಾಗ ವಿಸ್ಕರನ್ನು ಡ್ರಾ ಮಾಡಬೇಕು. ವಿಸ್ಕರನ್ನು ಡ್ರಾ ಮಾಡಲಿಕ್ಕೆ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ವಿಸ್ಕರ್ ಬರಬೇಕು, ಹಾಗೆ ಎಂಡಲ್ಲಿ ಇನ್ನೊಂದು ವಿಸ್ಕರ್ ಬರಬೇಕು. ಇವಾಗ ಸ್ಟಾರ್ಟಿಂಗಲ್ಲಿರೋ ವಿಸ್ಕರನ್ನು ಡ್ರಾ ಮಾಡೋಣ. ಅದಕ್ಕೆ ಈ ಸೆಕೆಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಬಾಕ್ಸು ಅದು ಕಾಣಿಸ್ತಾ ಇಲ್ಲ, ಹೈಡ್ ಆಗಿದೆ. ಆದರೂ ಸಹ ನೀವು ಮೌಸ್ ಪಾಯಿಂಟರನ್ನು ಅಲ್ಲಿ ತಗೊಂಡೋಗಿ ಆ ಏರಿಯಾದಲ್ಲಿ ಕ್ಲಿಕ್ ಮಾಡಿದರೆ ಆ ಬಾಕ್ಸು ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಆ ಬಾಕ್ಸು ಸೆಲೆಕ್ಟ್ ಆಗಿದೆ. ಆ ಬಾಕ್ಸು ಸೆಲೆಕ್ಟ್ ಆದಮೇಲೆ ಇಲ್ಲಿ ಆ್ಯಡ್ ಚಾರ್ಟ್ ಎಲಿಮೆಂಟ್ ಅಂತ ಇದೆ. ಆ ಆ್ಯಡ್ ಚಾರ್ಟ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಎರರ್ ಬಾರ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಮೌಸ್ ಪಾಯಿಂಟರನ್ನು ತಗೊಂಡೋಗಿ ಇವಾಗ ಇಲ್ಲಿ ಎಂಡಲ್ಲಿ ಮೋರ್ ಎರರ್ ಬಾರ್ ಆಪ್ಷನ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು MS Excel 2007 ನಂತರದ ವರ್ಷನಿಗೆ ಈ ರೀತಿ ಬರುತ್ತೆ. MS Excel 2007 ವರ್ಷನ್ನು ಈ ರೀತಿ ಆ್ಯಡ್ ಚಾರ್ಟ್ ಎಲಿಮೆಂಟು ಇರಲ್ಲ. ಈ ಮೋರ್ ಎರರ್ ಬಾರ್ ಆಪ್ಷನ್ಸ್ ಅನ್ನೋದು ಲೇಔಟ್ ಮೆನುವಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಲೇಔಟ್ ಮೆನು ಅಂತ ಇರುತ್ತೆ, ಆ ಲೇಔಟ್ ಮೆನುವಲ್ಲಿ ನಿಮಗೆ ಮೋರ್ ಎರರ್ ಬಾರ್ ಆಪ್ಷನ್ಸು ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2021 ವರ್ಷನನ್ನು ಯೂಸ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ಆ್ಯಡ್ ಚಾರ್ಟ್ ಎಲಿಮೆಂಟಲ್ಲಿ ನನಗೆ ಎರರ್ ಬಾರ್ ಆಪ್ಷನ್ಸು ಇದೆ. ಸೊ ಇಲ್ಲಿ ಆ್ಯಡ್ ಚಾರ್ಟ್ ಎಲಿಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಎರರ್ ಬಾರ್ಸಿಗೆ ಹೋಗಿ ಮೋರ್ ಎರರ್ ಬಾರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ ಫಿಲ್ ಆ್ಯಂಡ್ ಲೈನ್ ಸೆಲೆಕ್ಟ್ ಆಗಿದೆ, ಅದ್ರ ಪಕ್ಕದಲ್ಲಿರೋ ಎರರ್ ಬಾರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎರರ್ ಬಾರ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬೈ ಡಿಫಾಲ್ಟ್ ಆಗಿ ಬೋತ್ ಸೆಲೆಕ್ಟ್ ಆಗಿದೆ, ಅದನ್ನು ಚೇಂಜ್ ಮಾಡಿ ಮೈನಸ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಎರರ್ ಅಮೌಂಟ್ ಅಂತ ಇದೆ, ಅದರಲ್ಲಿ ಫಿಕ್ಸ್ಡ್ ವ್ಯಾಲ್ಯೂ ಸೆಲೆಕ್ಟ್ ಆಗಿದೆ,
ಅದನ್ನು ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಿ. ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ 5% ಬೈ ಡಿಫಾಲ್ಟ್ ಆಗಿ ಬಂದಿದೆ, ಅದನ್ನು ಚೇಂಜ್ ಮಾಡಿ 100% ಮಾಡಿ. 100% ಮಾಡಿ ಹೊರಗಡೆ ಕ್ಲಿಕ್ ಮಾಡಿ, ಚಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಇವಾಗ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ವಿಸ್ಕರ್ ಬಂದಿದೆ. ಸೊ ಇದೇ ರೀತಿ ಎಂಡಲ್ಲೂ ಸಹ ಇನ್ನೊಂದು ವಿಸ್ಕರ್ ಬರಬೇಕು. ಸೊ ಎಂಡಲ್ಲಿ ವಿಸ್ಕರ್ ಬರಬೇಕು ಅಂದರೆ ಈ ಯೆಲ್ಲೋ ಕಲರ್ ಬಾಕ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಪುನಃ ಆ್ಯಡ್ ಚಾರ್ಟ್ ಎಲಿಮೆಂಟಿಗೆ ಹೋಗಿ ಎರರ್ ಬಾರ್ಸಿಗೆ ಹೋಗಿ ಮೋರ್ ಎರರ್ ಬಾರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪ್ಲಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ವಿಸ್ಕರನ್ನು ಡ್ರಾ ಮಾಡಲಿಕ್ಕೆ ಮೈನಸನ್ನು ಪ್ರೆಸ್ ಮಾಡಿದ್ರಿ ಇವಾಗ ಪ್ಲಸ್ಸನ್ನು ಸೆಲೆಕ್ಟ್ ಮಾಡಬೇಕು. ಸೊ ಪ್ಲಸ್ಸನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ಇದು ಫಿಕ್ಸ್ಡ್ ವ್ಯಾಲ್ಯೂನೇ ಇರಲಿ. ಇಲ್ಲಿ ಬೈ ಡಿಫಾಲ್ಟ್ ಆಗಿ ಫಿಕ್ಸ್ಡ್ ವ್ಯಾಲ್ಯೂ ಎಷ್ಟು ಬಂದಿದೆ 20.0 ತೋರಿಸ್ತಾ ಇದೆ. ಇದನ್ನು ಚೇಂಜ್ ಮಾಡಬೇಕು. ಸೊ ಇದು ಎಷ್ಟಾಗಬೇಕು ಅಂದರೆ ಲಾಸ್ಟ್ ಡಿಫ್ರೆನ್ಸ್ ಏನಿದೆಯೋ ಆ ವ್ಯಾಲ್ಯೂ ಅಲ್ಲಿ ಟೈಪ್ ಮಾಡಬೇಕು. ಅಂದರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಮ್ಯಾಕ್ಸಿಮಮ್ಮಿಗೆ ಡಿಫ್ರೆನ್ಸ್ ಎಷ್ಟು ಬಂದಿದೆಯೋ ಆ ಡಿಫ್ರೆನ್ಸ್ ವ್ಯಾಲ್ಯೂವನ್ನು ಅಲ್ಲಿ ಟೈಪ್ ಮಾಡಬೇಕು. ಸೊ ಡಿಫ್ರೆನ್ಸ್ ವ್ಯಾಲ್ಯೂ ಈಸ್ 11.5. ಸೊ ಇವಾಗ ಫಿಕ್ಸ್ಡ್ ವ್ಯಾಲ್ಯೂ ಲಾಸ್ಟ್ ಡಿಫ್ರೆನ್ಸ್ ಎಷ್ಟಿದೆಯೋ ಅಷ್ಟು ಬರಬೇಕು. ಸೊ 20.01 ನಾನು ಡಿಲೀಟ್ ಮಾಡಿ 11.5 ಲಾಸ್ಟ್ ಡಿಫ್ರೆನ್ಸ್ ಈಸ್ 11.5 ಆ ವ್ಯಾಲ್ಯೂವನ್ನು ಟೈಪ್ ಮಾಡ್ತೇನೆ. ಸೊ ಅಷ್ಟು ಟೈಪ್ ಮಾಡಿ ಹೊರಗಡೆ ಕ್ಲಿಕ್ ಮಾಡ್ತೇನೆ. ಸೊ ಇವಾಗ ಬಾಕ್ಸ್ ಪ್ಲಾಟು ಕಂಪ್ಲೀಟ್ ಆಗಿದೆ. ಇವಾಗ ಬಾಕ್ಸ್ ಪ್ಲಾಟಲ್ಲಿ ವ್ಯಾಲ್ಯೂಗಳು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ನೋಡಿ ಮಿನಿಮಮ್ ವ್ಯಾಲ್ಯೂ 21 ಬಂದಿದೆ. ಈ ಟೇಬಲ್ ನೋಡಿ ಮಿನಿಮಮ್ ವ್ಯಾಲ್ಯೂ 21 ಇದೆ. ಸೊ ಈ ಎಂಡು ಈ ವಿಸ್ಕರ್ನ ಈ ಎಂಡು 21 ರೀಪ್ರೆಸೆಂಟ್ ಮಾಡಬೇಕು. ಸೊ ಸ್ಕೇಲ್ ಪ್ರಕಾರ ಇದು 20. ಸೊ ಸ್ವಲ್ಪ ಈ ಕಡೆ ಇದೆ. ಸೊ 21 ಅದು ರೀಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ 45 ಬಂದಿದೆ. ಫಸ್ಟ್ ಕ್ವಾರ್ಟೈಲ್ ಅಂದರೆ ಯಾವುದು ಬಾಕ್ಸಿನ ಈ ಎಡ್ಜ್, ಇದು ಫಸ್ಟ್ ಕ್ವಾರ್ಟೈಲ್. ಸೊ ಇದು 45 ರೀಪ್ರೆಸೆಂಟ್ ಮಾಡಬೇಕು. 45 ಅನ್ನೋದು ರೀಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಮೀಡಿಯನ್ ವ್ಯಾಲ್ಯೂ 52 ಬಂದಿದೆ. ಮೀಡಿಯನ್ ಅಂದರೆ ಈ ಬಾಕ್ಸಿನ ಮಿಡಲಲ್ಲಿರುವಂಥ ಲೈನ್, ಈ ಲೈನು ಮೀಡಿಯನ್, ಇದು 45 ರೀಪ್ರೆಸೆಂಟ್ ಮಾಡ್ತಾ ಇದೆ. ದೆನ್ ಥರ್ಡ್ ಕ್ವಾರ್ಟೈಲ್ ವ್ಯಾಲ್ಯೂ 86.5. ಥರ್ಡ್ ಕ್ವಾರ್ಟೈಲ್ ಅಂದರೆ ಬಾಕ್ಸಿನ ಇನ್ನೊಂದು ಎಡ್ಜು, ಈ ಎಡ್ಜು ಥರ್ಡ್ ಕ್ವಾರ್ಟೈಲ್. ಸೊ ಇದು 86.5 ರೀಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಮ್ಯಾಕ್ಸಿಮಮ್ ಈಸ್ 98. ಸೊ ಈ ವಿಸ್ಕರ್ನ ಎಂಡು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಪ್ರೆಸೆಂಟ್ ಮಾಡಬೇಕು. ಇದು 98 ರೀಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಸ್ಕೇಲ್ ಪ್ರಕಾರ ಇದು 100ಕ್ಕಿಂತ ಸ್ವಲ್ಪ ಹಿಂದಿದೆ, ಅಂದರೆ ಇದು 98 ರೀಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಬಾಕ್ಸ್ ಪ್ಲಾಟ್. ಈ ರೀತಿ ನೀವು ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಬಾಕ್ಸ್ ಪ್ಲಾಟನ್ನು ಡ್ರಾ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.